ಮಾವ ಇವರು ಸುಮ್ಕೆ ಸುತ್ತು ಪತ್ತು ಅಂತ ಅನ್ಕೊಂಡು ಒಂದೇ ಕಿತ್ತ ನೀವೇ ಗೆದ್ರಿ ಅಂತ ಹೇಳಕ್ಕಿಲ್ವೇ? ಶಿವ ಶಿವ, ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಡ ಕಣ. ಮನೆ ದೀಪ ಅಂತ ಮುತ್ತಿಟ್ರೆ ಮೂತಿ ಸುಡದೆ ಇರುತ್ತೇನ? ಏನ್ ಮಾವ ದೇವ್ರೆ 2ನೇ ಸುತ್ತಲ್ಲಾದ್ರೂ ನನ್ನ ಗಂಡ ಮುಂದೆ ಬರಬೇಕು, ಪ್ಲೀಸ್ ಪ್ಲೀಸ್. ದಣಿ, ಇಷ್ಟಕ್ಕೆ 2ನೇ ಸುತ್ತದ ಮತ ಎಣಿಕೆನು ಬರ್ಬೇಕಲ್ವಾ? ಬರುತ್ತೆ ಬರುತ್ತೆ, ತಾಳ್ಮೆ ಇರ್ಲಿ ಕಣೋ ಛತ್ರಿ. 2ನೇ ಸುತ್ತಿನ ಎಣಿಕೆ ಮುಂದುವರೆದಿದ್ದು ಈ ಸುತ್ತಿನಲ್ಲಿ ಕೂಡ ವೀರಭದ್ರನವರು ಮುಂಚೂಣಿಯಲ್ಲಿದ್ದು ಗೆಲುವಿನತ್ತ ಮುಖ ಮಾಡಿದ್ದಾರೆ. ಏನ್ ಹಿಂಗಾಗೋಯ್ತು? ಜನ ನಮ್ತವ ಮಾತಾಡ್ದವ್ರೆಲ್ಲ ಶಿವನಿಗೆ ಹಾಕ್ತೀನಿ ಅಂತಂದಿದ್ರು. ಜನ ಎಲ್ಲ ಯಜಮಾನ್ರಿಗೆ ಓಟ್ ಹಾಕ್ಬಿಟ್ಟವ್ರೆ. ಸಾನೆ ದಿಗ್ಲಾಯ್ತೈತೆ ಅದಕ್ಕೆ. ಗೋಡಂಬಿ ಅಣ್ಣ, ಕೊರ್ಕೆ ಅಣ್ಣ, ನೀವ್ ಹಿಂಗೆ ಎದ್ರುಕೊಂಡ್ರೆ ನನ್ಗೆ ಎಷ್ಟು ಭಯ ಆಗ್ತಿರಲ್ಲ ಹೇಳಿ. ಹಂಗೆಲ್ಲ ಏನೂ ಆಗಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್. ಸರಿ ಅದ್ಗೆ. ನೀನ್ ಹೋಗಿ ತತ್ತಾರಲ್ಲ, ಅದ್ ಯಾವ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ಅಂತ ಕೇಳ್ತತ್ತ. ಏನಂದ್ರಿ? ಅದಕ್ಕೆ ನೀವು ಅದು ಯಾವುದೋ ಔಷಧಿ ಹೆಸರು ಹೇಳಿದ್ರಲ್ಲ, ಮ್ಯಾನೇಷ್ಟು ಅಂತ, ಅದು. ದೇವ್ರೆ, ಅದು ಮ್ಯಾನಿಫೆಸ್ಟ್. ನಾವು ಅಂದ್ಕೊಳ್ಳೋದು ಮನ್ಸಲ್ಲಿ ಗಟ್ಟಿಯಕ್ಕಾಗ್ಲಿ ಅಂತ ಬೇಡ್ಕೊಳ್ಳೋದು. ಬೇಡ್ಕೊಳ್ಳಿ ಪ್ಲೀಸ್. ಈಗ ಕೊನೆಯ ಸುತ್ತಿನ ಎಣಿಕೆ ಮುಗಿದಿದ್ದು ಒಟ್ಟಾರೆ ಎಲ್ಲ ಸುತ್ತಿನ ಮತಗಳನ್ನು ಕೂಡಿದ ಫಲಿತಾಂಶ ಹೀಗಿದೆ. 2 ಸುತ್ತಿನಲ್ಲಿ ಮುಂಚೂಣಿಯಲ್ಲಿದ್ದ ವೀರಭದ್ರಯ್ಯನವರು ಒಂದ್ ಕಡೆ, 2 ಸುತ್ತಿನಲ್ಲಿ ಹಿನ್ನಡೆ ಆಗಿದ್ದ ಮಾರಿಗುಡಿಯ ಶಿವು ಇನ್ನೊಂದ್ ಕಡೆ. ಫಲಿತಾಂಶ ಏನೇ ಇದ್ರು ಜನರೆಲ್ಲ ಶಾಂತಿನ ಕಾಪಾಡಬೇಕು ಅಂತ ಕೇಳ್ತಾ ಫಲಿತಾಂಶ ಹೇಳುವ ಸಮಯ. 3ನೇ ಸುತ್ತಿನಲ್ಲಿ ಅತ್ಯುತ್ತಮ ಮುನ್ನಡೆ ಸಾಧಿಸಿ ಮೊದಲ 2 ಸುತ್ತಿನ ಮತಗಳನ್ನೇ ಬುಡಮೇಲು ಮಾಡಿರುವ ಫಲಿತಾಂಶ ಇದು. ಈ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಕಂಡವರು ವೀರಭದ್ರಯ್ಯನವರ ಅಳಿಯ ಮಾರಿಗುಡಿ ಶಿವು. ಮಾರಿಗುಡಿ ಶಿವು, ಮಾರಿಗುಡಿ ಶಿವು, ಮಾರಿಗುಡಿ ಶಿವನಿಗೆ